ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾಧ್ಯಮಗಳು ಸಾಕಷ್ಟು ಜಡ್ಜ್ಮೆಂಟನ್ನು ಕೊಟ್ಟಾಗಿತ್ತು. ಇನ್ನೇನು ಕ್ಲೈಮ್ಯಾಕ್ಸ್ ಮುಗಿದೇ ಹೋಯಿತು, ಎಲ್ಲರನ್ನ ನಾವು ಹತ್ತಿಕ್ಕಿದ್ದೀವಿ, ಯಾರೆಲ್ಲ ಧ್ವನಿ ಎತ್ತಾರೆ ಅನ್ನುವಂತಹ ಸ್ಥಿತಿಯಲ್ಲಿದ್ದಾಗ ಕೋರ್ಟ್, ಘನವೆತ್ತ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಒಂದು ನಿರ್ದೇಶನ ಕೊಟ್ಟಿತ್ತು. ಈಗಾಗಲೇ ಗುರುತು ಮಾಡಿರುವಂತಹ ಜಾಗಗಳಲ್ಲಿ ಉತ್ಖನನ ಮಾಡಿ, ಯಾಕಂದರೆ ಪಾಂಡುರಂಗ ಮತ್ತು ತುಕಾರಾಮ್ ಗೌಡ ಇಬ್ಬರೂ ಕೂಡ ಒಂದು ವಿಶೇಷವಾದ ಮನವಿಯನ್ನು ಸಲ್ಲಿಸಿ ಕೋರ್ಟ್ಗೆ ಹೋಗಿದ್ರು. ನಮಗೆ ನ್ಯಾಯ ಬೇಕು, ನಾವು ಗುರುತು ಮಾಡಿರುವ ಜಾಗಗಳಲ್ಲೂ ಕೂಡ ಉತ್ಖನನ ಆಗಬೇಕು ಅಂತ. ಆದರೆ ಮಾಧ್ಯಮಗಳು ಸೇರಿದಂತೆ ಒಂದಷ್ಟು BJP ಇರಬಹುದು, JDS ಇರಬಹುದು, ಕಾಂಗ್ರೆಸ್ನ ಕೆಲವರು ಕೂಡ ಕ್ಷೇತ್ರಕ್ಕೆ ಅಪಚಾರ ಆಗ್ತಿದೆ, ಅಪಮಾನ ಮಾಡ್ತಿದ್ದಾರೆ, ಕಳಂಕ ಬಳಿತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡೋ ಮೂಲಕ ಉತ್ಖನನವನ್ನು ನಿಲ್ಲಿಸೋದಕ್ಕೆ ರಾಜಕೀಯ ಪ್ರಭಾವಗಳನ್ನು ಕೂಡ ಬಳಸಿದ್ರು. ಸರ್ಕಾರ ಸದನದಲ್ಲೇ ಈ ಕ್ಷಣಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬರೋ ತನಕ ಉತ್ಖನನ ನಿಲ್ಲಿಸ್ತೀವಿ ಅಂತ ಹೇಳಿದರು. SIT ತನಿಖಾಧಿಕಾರಿಗಳು ಸುಮ್ಮನೆ ಕೂತಿರಲಿಲ್ಲ. ನೋಡಿ, ಇಡೀ ಪ್ರಕರಣದಲ್ಲಿ SIT ತನಿಖಾಧಿಕಾರಿಗಳ ಅತ್ಯಂತ ಖಡಕ್ ನಡೆಗಳು ಒಂದು ಕಡೆ ಇದ್ದರೆ, ಪ್ರಭಾವಗಳು ಕೂಡ ಅವರ ಮೇಲೆ ಬಿದ್ದಿರುವ ಸಾಧ್ಯತೆಗಳಿದ್ದಿರಬಹುದು. ಇದೇ ಕಾರಣಕ್ಕೆ ಕೋರ್ಟ್ ಮೊರೆ ಹೋದಂತಹ ಇಬ್ಬರೂ ಕೂಡ, ತುಕಾರಾಮ್ ಗೌಡ ಮತ್ತು ಪಾಂಡುರಂಗ ಗೌಡ ಇಬ್ಬರೂ ಕೂಡ ಅವರ ಅವರ ಲಾಯರ್ ಮೂಲಕ ಹೇಳಿಸಿದ್ದಿಷ್ಟೇ, ಅಲ್ಲೇನಾಗಿದೆ ಆ ಸತ್ಯಾಸತ್ಯತೆ ಹೊರಗೆ ಬರಬೇಕು, ನಮಗೆ ನಿರ್ದೇಶನ ಮಾಡಿ. ಕೋರ್ಟು ಕೂಡ SITಗೆ ಒಂದು ನಿರ್ದೇಶನ ಕೊಟ್ಟಿತ್ತು. ಈಗ ಉತ್ಖನನ ಆಗ್ತಿದೆ, ಉತ್ಖನನದಲ್ಲಿ ಮತ್ತೆ ಮೂಳೆಗಳು ಸಿಗ್ತಿದೆ. ಆದರೆ ಮಾಧ್ಯಮಗಳು ಹೇಳಿದ್ದೇನು? ಏನೂ ಇಲ್ಲ, ಅಲ್ಲೆಲ್ಲ ಬುರುಡೆ ಅನ್ನುವಂತಹ ಬೋಂಡಾ ಕಟ್ಟುವಂತಹ ಪೇಪರ್ನ ಜಡ್ಜ್ಮೆಂಟನ್ನು ಕೊಟ್ಟಿದ್ವು. ಆದರೆ ಕೋರ್ಟ್ ಮಾತ್ರ ಸರಿಯಾದ ಜಡ್ಜ್ಮೆಂಟ್ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಒಂದು ಆದೇಶ ಮತ್ತು ನಿರ್ದೇಶನ. ಏನಾಗಿದೆ ನೋಡಿ, ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ಗೆ ಬಂದಿತ್ತು ಅನ್ನೋಷ್ಟರಲ್ಲಿ ಯಾರು ಊಹಿಸದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬಂಗ್ಲೆಗುಡ್ಡದಲ್ಲಿ ಸೆಪ್ಟೆಂಬರ್ 17ರಂದು ನಡೆದ ಶೋಧ ಕಾರ್ಯದಲ್ಲಿ ಬರೋಬ್ಬರಿ 5 ತಲೆಬುರುಡೆ, 100 ಮೂಳೆಗಳು ಪತ್ತೆಯಾಗಿವೆ ಎನ್ನಲಾಗುತ್ತಿದೆ. ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಆಧರಿಸಿ SIT ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ರು. ಇಡೀ ದಿನ ಪ್ರತ್ಯೇಕ 3 ತಂಡಗಳಾಗಿ ಶೋಧ ಕಾರ್ಯ ನಡೆಸಲಾಗಿದೆ. ಈ ವೇಳೆ ಭೂಮಿಯ ಮೇಲ್ಭಾಗದಲ್ಲೇ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿವೆ ಅನ್ನುವಂಥದ್ದು. ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬಂಗ್ಲೆಗುಡ್ಡ ಅರಣ್ಯವನ್ನು ಪೂರ್ತಿ ಶೋಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಶ್ಚಳವಾಗಿದೆ. ಆದರೆ ಮಾಧ್ಯಮಗಳು ಮೊದಲೇ ಹೇಳಿಬಿಟ್ಟು ಅಲ್ಲೆಲ್ಲ ಏನೂ ಸಿಗಲ್ಲ, ಏನೂ ಇಲ್ಲ, ಎಲ್ಲವೂ ಸುಳ್ಳು ಅಂತ. ಆದರೆ ಈಗ ಯಾಕೆ ಸಿಗ್ತಿವೆ? ಮತ್ತು ಅದೇ ಮಾಧ್ಯಮಗಳು ಇವತ್ತು ಈ ಸುದ್ದಿಯನ್ನು ಕೂಡ ಬಿತ್ತರಿಸ್ತಿವೆ ಅನ್ನೋದಾದರೆ, ಈ ಪ್ರಕರಣ ಸರಿಯಾದ ಹಾದಿಯಲ್ಲಿ ನಡೀತಿದೆ. ಈ ಹಿಂದೆ ಸಾಕಷ್ಟು ಸಲ ಹೇಳಿರುವಂತಹ ವಿಚಾರವೇ ಅದು ಪದ್ಮಲತಾ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಅಥವಾ ಸೌಜನ್ಯ ಪ್ರಕರಣ ಇರಬಹುದು, ಯಮುನಾ ಪ್ರಕರಣ ಇರಬಹುದು. ಈ ಎಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಆ ಸಾವುಗಳಿಗೆ ಸತ್ಯ ಗೊತ್ತಾಗಿಲ್ಲ. ಆ ಸಾವುಗಳು ಯಾರು ಮಾಡಿದ್ರು, ಕೊಲೆ ಮಾಡಿದ್ಯಾರು? ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಸರ್ಕಾರಗಳು ಬರ್ತಿವೆ ಹೋಗ್ತಿವೆ, 13 ವರ್ಷಗಳು ಉರುಳಿದ್ರೂ ಕೂಡ ಒಂದು ಹೆಣ್ಣು ಮಗಳು ಸೌಜನ್ಯಗೆ ನ್ಯಾಯ ಸಿಗಲೇ ಇಲ್ಲ. ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗಲೂ ಇರುವಂತಹ ಸಂದರ್ಭದಲ್ಲಿ ಸರಿಯಾದ ಹಾದಿಯಲ್ಲಿ SIT ತನಿಖೆ ನಡೀತಿದೆ. ಅದಕ್ಕೆ ಪೂರಕವಾಗಿ ಈಗ ಒಂದಷ್ಟು ಮೂಳೆಗಳು ಸಿಕ್ಕಿರುವಂಥದ್ದು ಇದೆಯಲ್ಲ, ಈಗ ಮಾಧ್ಯಮಗಳು ತುಂಬ ಕಡೆ ಟ್ರೋಲ್ ಆಗ್ಬೋದು, ಏನ್ರೀ ಮೀಡಿಯಾ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಒಂದಷ್ಟು ಮಾಧ್ಯಮಗಳು ಈ ಒಂದು ತನಿಖೆಯ ಹಾದಿಯನ್ನೇ ದಿಕ್ಕು ತಪ್ಪಿಸುವಂತಹ ರೀತಿಯಲ್ಲಿ ವರ್ತಿಸ್ತಿದ್ರೆ, ಯಾಕಂದರೆ ಕಾನೂನಿನ ಚೌಕಟ್ಟಿನಲ್ಲಿ SIT ತನಿಖೆ ನಡೀತಿರುವಂಥದ್ದು. ಮತ್ತು SIT ತನಿಖಾಧಿಕಾರಿಗಳು ಇಂಥದ್ದಾಗಿಲ್ಲ ಅನ್ನುವಂಥದ್ದನ್ನು ಅಧಿಕೃತವಾಗಿ ಎಲ್ಲಿಯೂ ಹೇಳಿಲ್ಲ. ಆದಾಗ್ಯೂ ಒಂದು ನರೇಟಿವ್ ಸೆಟ್ ಮಾಡುವಂಥದ್ದು. ಎಷ್ಟೋ ಜನರನ್ನು ವಿಚಾರಣೆಗೆ ಕರೆದಾಗ ಅವರನ್ನು ಅರೆಸ್ಟ್ ಮಾಡಿದ್ರು, ಫಿಟ್ ಮಾಡಿದ್ರು ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ಗಳನ್ನು ಹಾಕುವ ಮೂಲಕ ಇಡೀ ಪ್ರಕರಣವನ್ನು ಯಾರೆಲ್ಲ ಒಂದು ಆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುತ್ತಿದ್ರು ಅಂತಹ ಧ್ವನಿಗಳನ್ನು ಅಡಗಿಸೋದಕ್ಕೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಂದಷ್ಟು ಯೂಟ್ಯೂಬರ್ಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅನ್ನುವಂತಹ ಆರೋಪಗಳನ್ನು, ನಿಜವಾದ ಷಡ್ಯಂತ್ರಗಳನ್ನು ಈ ಮೂಲಕ ಮಾಡೋ ಮೂಲಕ ಯಾರು ತಗೊಂಡಿದ್ದಾರೆ, ಯಾರು ತಗೊಂಡಿಲ್ಲ ಅನ್ನುವಂತಹ ಸರಳ ಸತ್ಯವನ್ನು ಆಡಿಯೋ ಮತ್ತು ವಿಡಿಯೋಗಳ ಮೂಲಕವೇ ಈಗಾಗಲೇ ಬಟಾಬೈಲಾಗಿದ್ದಾವೆ. ಯಾರೆಲ್ಲ ಆರೋಪ ಮಾಡಿದ್ರು, ಯಾರನ್ನೆಲ್ಲ ಯಾರ ವಿರುದ್ಧ ಎತ್ತಿ ಕಟ್ಟಿದ್ರು, ಏನೇನಾಗ್ತಿದೆ, ಒಂದು ಅತ್ಯಂತ ಸ್ಪಷ್ಟವಾಗಿ ಹೇಳಬಹುದಾದಂತಹ ವಿಚಾರ, ಈ ಪ್ರಕರಣದಲ್ಲಿ
ಪರ್ಯಾಯ ಮಾಧ್ಯಮಗಳೇನಿದಾವೆ, ಈ ಪರ್ಯಾಯ ಮಾಧ್ಯಮಗಳೇ ಇಲ್ಲದೆ ಹೋದರೆ ಈ ಪ್ರಕರಣಕ್ಕೆ ನ್ಯಾಯ ಯಾವ ಕಾರಣಕ್ಕೂ ಸಿಗೋದಿಲ್ಲ ಅಥವಾ ಒಂದು ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಅನ್ನೋದಕ್ಕೆ ಬಹುಪಾಲು ಜನಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಿರುವಂತಹ ಚರ್ಚೆ ಅತ್ಯಂತ ಸ್ಪಷ್ಟವಾಗಿ ಒಂದು ಸಾಕ್ಷ್ಯವನ್ನು ನುಡಿತಾ ಇದೆ. ಆದಾಗ್ಯೂ ಕೂಡ ಘನವೆತ್ತ ಮುಖ್ಯಮಂತ್ರಿಗಳು ಯೂಟ್ಯೂಬ್ಗಳನ್ನು ಕೂಡ ಲೈಸೆನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅದಕ್ಕೆ ಯಾವ ಮಾನದಂಡಗಳಿರ್ತಾರೋ ಗೊತ್ತಿಲ್ಲ. ಆದರೆ ಈ ರಾಜ್ಯದಲ್ಲಿ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕಾಂಗ್ರೆಸ್ ಬರೋದಿಲ್ಲ ಅಂತ ಅಂದಾಗ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನುವಂತಹ ಸತ್ಯವನ್ನು ಹೇಳಿದ್ದು ಇದೇ ಯೂಟ್ಯೂಬ್ಗಳು ಮತ್ತು ಆಲ್ಟರ್ನೇಟಿವ್ ಮೀಡಿಯಾ. ಆದಾಗ್ಯೂ ನೋಡಿ, ಸರ್ಕಾರದಲ್ಲಿ ಎಲ್ಲರೂ ಬೇಕಾಗುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾನೂ ಬೇಕು, ಆಲ್ಟರ್ನೇಟಿವ್ ಮೀಡಿಯಾನೂ ಬೇಕು. ಆದರೆ ಆಲ್ಟರ್ನೇಟಿವ್ ಮೀಡಿಯಾವನ್ನು ಹತ್ತಿಕ್ಕುವಂತಹ ರೀತಿಯಲ್ಲಿ ಏನಾದರೂ ಅವರು ಮಾನದಂಡಗಳನ್ನು ಮಾಡಿದ್ರೆ ಲೈಸೆನ್ಸ್ ಇಲ್ಲದೆ, ಕರೆಕ್ಟ್, ಲೈಸೆನ್ಸ್ ಮಾಡಲಿ, ತಪ್ಪೇನಿಲ್ಲ. ಆದರೆ ಆ ಮಾನದಂಡಗಳು ಹೇಗಿರಬೇಕು? ಉದಾಹರಣೆಗೆ ನಾಡಿನಲ್ಲಿ ಒಂದು ಪತ್ರಿಕೆ ಇದೆ, ಅದರ ಸರ್ಕ್ಯುಲೇಷನ್ಸ್ ಸಾವಿರಗಳಲ್ಲೂ ಇಲ್ಲ. ಆದರೆ ಅವರಿಗೆ ಇದೇ ಸರ್ಕಾರ ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನು ಕೊಡುತ್ತೆ. ಘನವೆತ್ತ ಮಾಧ್ಯಮ ಸಲಹೆಗಾರರು ಕೂಡ ಆ ಪ್ರತ್ಯೇಕ ಪತ್ರಿಕೆಯ ಸಂಪಾದಕರ ಎದುರಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂತಾರೆ ಅನ್ನುವಂಥದ್ದು ಒಂದು ಚರ್ಚೆ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಇದೇ ಆಲ್ಟರ್ನೇಟಿವ್ ಮೀಡಿಯಾಗಳಿಲ್ಲ ಅಂದಿದ್ದರೆ ಇವತ್ತು ಆ ಮಾಧ್ಯಮ ಸಲಹೆಗಾರ ಕೂಡ ಮಾಧ್ಯಮ ಸಲಹೆಗಾರ ಆಗ್ತಾನೇ ಇರಲಿಲ್ಲ ಅನ್ನುವಂತಹ ಸತ್ಯ ಇನ್ನೂ ಅರಿವಾಗಿಲ್ಲ. 28ರಲ್ಲೂ ಕೂಡ ಅದೇ ರೀತಿ ಆಗಬೇಕು ಅನ್ನುವಂತಹ ಕಾನೂನೇನೂ ಇಲ್ಲ. ಆದಾಗ್ಯೂ ಈ ಪ್ರಕರಣದಲ್ಲಿ ಆಲ್ಟರ್ನೇಟಿವ್ ಮೀಡಿಯಾಗಳೇ ಇಲ್ಲದೆ ಹೋದರೆ ಏನಂದರೆ ಏನೂ ಆಗ್ತಿರಲಿಲ್ಲ. ಈಗಲೂ ಅಷ್ಟೇ, ಕಾಂಗ್ರೆಸ್ ಬರುತ್ತೆ, ಇಲ್ಲ BJP ಬರುತ್ತೆ, ಇಲ್ಲ JDS ಬರುತ್ತೆ. ಅವರವರು ಬಂದಾಗ ಅವರವರ ಕಡೆಯ ಅವರವರ ಪಾಳೆಯಗಳನ್ನು ಬಲಿಷ್ಠಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆಯೇ ವಿನಃ ಸತ್ಯ ಹೇಳುವಂತಹ ಮತ್ತು ಬದ್ಧತೆಯಿಂದ ಸೈದ್ಧಾಂತಿಕವಾಗಿ ನಿಲ್ಲುವಂತಹ ಯಾರನ್ನೂ ಕೂಡ ಯಾರು ರಕ್ಷಿಸಲಿಕ್ಕೋ ಕಾಪಾಡಲಿಕ್ಕೋ ಜೊತೆ ನಿಲ್ಲಲಿಕ್ಕೋ ಬರೋದಿಲ್ಲ. ಆದರೆ ಇಲ್ಲಿ ಹೆಣ್ಣು ಮಕ್ಕಳ ವಿಚಾರ, ವಾಮಾಚಾರದ ವಿಚಾರದಲ್ಲೂ ಕೂಡ ತನಿಖೆ ಆಗ್ತಿರುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಸರ್ಕಾರಗಳು, ಅದು ಅಹಿಂದ ಸರ್ಕಾರನೋ ಹಿಂದ ಸರ್ಕಾರನೋ ಬರೀ ಹಿಂದುತ್ವದ ಸರ್ಕಾರನೋ ಅದೇನೇ ಇರಬಹುದು, ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಹೆಣ್ಣಿಗಿಂತ ದೊಡ್ಡ ಧರ್ಮವನ್ನು ನಾವು ಉಳಿಸೋಕೆ ಸಾಧ್ಯ ಇಲ್ಲ. ಅಂದರೆ ಇನ್ಯಾವ ಧರ್ಮಗಳನ್ನು ಕೂಡ ನಾವು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅಸಲಿ ವಿಚಾರ. ಆದರೆ ಈಗ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಏನು ಒಂದು ನಿರ್ದೇಶನ ಕೊಟ್ಟಿದೆ, ಈ ನಿರ್ದೇಶನದ ಅಡಿಯಲ್ಲಿ ತನಿಖೆ ನಡೀತಿರೋ ಸಂದರ್ಭದಲ್ಲಿ ನೋಡಿ, ಈಗಲೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ಬಹುದು, ಇನ್ಕ್ಲೂಡಿಂಗ್ ಮೀ ಯೂಟ್ಯೂಬ್ ಚಾನೆಲ್ಗಳು ಹೇಳ್ಬಹುದು. ಆದರೆ ನರೇಟಿವ್ ಏನೇ ಇರಬಹುದು, ಒಂದು ಸತ್ಯ ಅನ್ನುವಂಥದ್ದು ಗೊತ್ತಾಗೋದು SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳಿದಾಗ ಅಥವಾ ಅವರು ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಎಮೋಷನ್ಸ್ ಬೆಲೆ ಇಲ್ಲ, ಎವಿಡೆನ್ಸ್ಗಷ್ಟೇ ಬೆಲೆ. ಕಾನೂನಿನ ಚೌಕಟ್ಟಿನಲ್ಲಿ ಸರಿಯಾದದ್ದನ್ನು ಹೇಳಿದ್ರೆ ಯಾವ ತಪ್ಪಾಗೋದಿಲ್ಲ. ಆದರೆ ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಯಾವುದ್ಯಾವುದೋ ಪ್ರಭಾವಗಳಿಗೆ ಅಥವಾ ಷಡ್ಯಂತ್ರಗಳಿಗೆ ಬಲಿಯಾಗಿ ಇಲ್ಲ ಸಲ್ಲದ್ದನ್ನು ಹೇಳಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಅಂಥವ್ರು ಯಾರೇ ಇರಬಹುದು, ಅವರಿಗೆ ಖಂಡಿತ ಕಾನೂನಿನ ಅಡಿಯಲ್ಲಿ ಕ್ರಮ ಕೂಡ ಆಗುತ್ತೆ. ಒಂದಂತೂ ಪಕ್ಕ, ಈ SIT ತನಿಖಾಧಿಕಾರಿಗಳೇನಿದ್ದಾರೆ ಅತ್ಯಂತ ದಕ್ಷರು ಮತ್ತು ಪ್ರಾಮಾಣಿಕರು. ಅವರು ನಡೆಸ್ತಿರುವಂತಹ ತನಿಖೆ ಅದ್ಭುತವಾಗಿದೆ ಅನ್ನೋದಕ್ಕೆ ಅವರು ಮಾಡ್ತಿರುವಂತಹ ತನಿಖೆಯ ಪ್ರಕ್ರಿಯೆ ಸಾಕ್ಷಿ ನುಡಿತಿದೆ. ಈ ಸಲನಾದರೂ ಸೌಜನ್ಯಗೆ ನ್ಯಾಯ ಸಿಗಬಹುದು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ. ಸಿಗಲೇಬೇಕು. ಸತ್ಯಮೇವ ಜಯತೆ.